ಓಂ ಶಾಂತಿ. ಇಂದಿನ ದಿನಾಂಕ 12/2/2024. ಮಧುರ ಮಕ್ಕಳೇ, ಈಗ ನಿಮ್ಮ ಮೋಹದ ದಾರಗಳು ತುಂಡಾಗಬೇಕು, ಏಕೆಂದರೆ ಈಗ ಇಡೀ ಪ್ರಪಂಚವು ವಿನಾಶ ಆಗುವುದಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದ ಯಾವುದೇ ವಸ್ತುವಿನ ಮೇಲೆ ಆಸಕ್ತಿ ಇರಬಾರದು. ಪ್ರಶ್ನೆ: ಯಾವ ಮಕ್ಕಳಿಗೆ ಆತ್ಮಿಕ ನಶೆ ಏರಿರುತ್ತದೆಯೋ ಅವರ ಟೈಟಲ್ ಏನಾಗಿರುತ್ತದೆ? ನಶೆಯು ಯಾವ ಮಕ್ಕಳಿಗೆ ಏರುತ್ತದೆ? ಉತ್ತರ: ಆತ್ಮಿಕ ನಶೆಯಲ್ಲಿ ಇರುವ ಮಕ್ಕಳಿಗೆ ಮಸ್ತ್ ಕಲಂದರ್ ಎಂದು ಹೇಳಲಾಗುತ್ತದೆ. ಅವರೇ ಕಳಂಗಿದರಾಗುತ್ತಾರೆ. ಅವರಿಗೆ ರಾಜ್ಯಾಧಿಕಾರದ ನಶೆಯೂ ಏರಿರುತ್ತದೆ. ಈಗ ನಾವು ಭಿಕ್ಷುಕರಿಂದ ರಾಜರಾಗುತ್ತೇವೆ ಎಂದು ಬುದ್ಧಿಯಲ್ಲೇ ಇರುತ್ತದೆ. ಯಾರು ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವವರಿದ್ದಾರೋ ಅವರಿಗೆ ನಶೆ ಏರುತ್ತದೆ. ಯಾರಿಗೆ ನಾವು ಈಗ ಮನೆಗೆ ಹೋಗಬೇಕೆಂಬ ಮತ್ತು ಹೊಸ ಪ್ರಪಂಚದಲ್ಲಿ ಬರಬೇಕೆಂಬ ನಿಶ್ಚಯವಿರುತ್ತದೋ ಅವರಿಗೆ ನಶೆ ಇರುತ್ತದೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡುತ್ತಿದ್ದಾರೆ. ಇದಕ್ಕೆ ಆತ್ಮಿಕ ಜ್ಞಾನವು ಆತ್ಮಗಳ ಪ್ರತಿ ಎಂದು ಹೇಳಲಾಗುತ್ತದೆ. ಆತ್ಮವು ಜ್ಞಾನಸಾಗರನಾಗಿದೆ. ಮನುಷ್ಯರು ಎಂದೂ ಸಹ ಜ್ಞಾನಸಾಗರರಾಗಲು ಸಾಧ್ಯವಿಲ್ಲ. ಮನುಷ್ಯರು ಭಕ್ತಿಯ ಸಾಗರರಾಗಿದ್ದಾರೆ. ಎಲ್ಲರೂ ಮನುಷ್ಯರೇ ಆಗಿದ್ದಾರೆ. ಯಾರು ಬ್ರಾಹ್ಮಣರಾಗುತ್ತಾರೆಯೋ ಅವರು ಜ್ಞಾನಸಾಗರನಿಂದ ಜ್ಞಾನವನ್ನು ತೆಗೆದುಕೊಂಡು ಮಾಸ್ಟರ್ ಜ್ಞಾನಸಾಗರರಾಗಿ ಬಿಡುತ್ತಾರೆ. ಮತ್ತೆ ದೇವತೆಗಳಲ್ಲಿ ಭಕ್ತಿಯೂ ಇರುವುದಿಲ್ಲ, ಜ್ಞಾನವೂ ಇರುವುದಿಲ್ಲ. ದೇವತೆಗಳಿಗೆ ಈ ಜ್ಞಾನವೂ ಗೊತ್ತಿಲ್ಲ. ಜ್ಞಾನಸಾಗರ ಒಬ್ಬರೇ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆದ್ದರಿಂದ ಅವರಿಗೆ ವಜ್ರ ಸಮಾನರೆಂದು ಹೇಳುತ್ತಾರೆ. ಅವರೇ ಬಂದು ಕವಡೆಯಿಂದ ವಜ್ರ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ದೇವತೆಗಳೇ ಬಂದು ಮತ್ತೆ ಮನುಷ್ಯರಾಗುತ್ತಾರೆ. ಶ್ರೀಮತದಿಂದ ದೇವತೆಗಳಾದರೂ ಅರ್ಧಕಲ್ಪ ಅಲ್ಲಿ ಯಾರ ಮತದ ಅವಶ್ಯಕತೆಯೂ ಇರುವುದಿಲ್ಲ. ಇಲ್ಲಂತೂ ಅನೇಕ ಗುರುಗಳ ಮತಗಳನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಈಗ ತಂದೆಯು ತಿಳಿಸಿದ್ದಾರೆ, ಸದ್ಗುರುವಿನ ಶ್ರೀಮತವು ಸಿಗುತ್ತದೆ. ಸದ್ಗುರು ಅಕಾಲ್ ಎಂದು ಸಿಖ್ಖರು ಹೇಳುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಸದ್ಗುರು ಅಕಾಲ ಮೂರ್ತಿ ಅರ್ಥಾತ್ ಸದ್ಗತಿ ಮಾಡುವ ಅಕಾಲ ಮೂರ್ತಿ ಎಂದು ಕರೆಯುತ್ತಾರೆ. ಪರಂಪಿತ ಪರಮಾತ್ಮನಿಗೆ ಅಕಾಲ ಮೂರ್ತನೆಂದು ಹೇಳಲಾಗುತ್ತದೆ. ಸದ್ಗುರು ಹಾಗೂ ಗುರುವಿನಲ್ಲಿ ರಾತ್ರಿ ಹಾಗೂ ಹಗಲಿನ ಅಂತರವಿದೆ. ಆದ್ದರಿಂದಲೇ ಅವರು ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂದು ಹೇಳಿಬಿಡುತ್ತಾರೆ. ಬ್ರಹ್ಮನ ದಿನ ಬ್ರಹ್ಮನ ರಾತ್ರಿ ಇರುವುದರಿಂದ ಅವರು ಬ್ರಹ್ಮ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆಂದು ಅವಶ್ಯವಾಗಿ ಹೇಳುತ್ತಾರೆ. ಬ್ರಹ್ಮರವರೇ ಈ ದೇವತಾ ವಿಷ್ಣು ಆಗುತ್ತಾರೆ. ನೀವು ಶಿವ ತಂದೆಯ ಮಹಿಮೆ ಮಾಡುತ್ತೀರಿ. ಅವರದ್ದು ವಜ್ರ ಸಮಾನ ಜನ್ಮವಾಗಿದೆ. ಈಗ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಪಾವನರಾಗುತ್ತೀರಿ. ನೀವು ಪವಿತ್ರರಾಗಿ ಈ ಜ್ಞಾನವನ್ನು ಧಾರಣೆ ಮಾಡಬೇಕಾಗಿದೆ. ಕುಮಾರಿಯರಿಗಂತೂ ಯಾವುದೇ ಬಂಧನವಿಲ್ಲ. ಅವರಿಗೆ ಕೇವಲ ತಂದೆ ತಾಯಿ ಸಹೋದರ ಸಹೋದರಿಯ ಸ್ಮೃತಿ ಇರುತ್ತದೆ. ಮತ್ತೆ ಅತ್ತೆಯ ಮನೆಗೆ ಹೋಗುವುದರಿಂದ 2 ಪರಿವಾರಗಳು ಆಗಿಬಿಡುತ್ತವೆ. ಈಗ ತಂದೆಯು ನಿಮಗೆ ತಿಳಿಸುತ್ತಾರೆ, ಅಶರೀರಿ ಆಗಿಬಿಡಿ. ಈಗ ತಾವೆಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ನಿಮಗೆ ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ. ನಾನೇ ಪತಿತ ಪಾವನನಾಗಿದ್ದೇನೆ. ಆದ್ದರಿಂದ ಗ್ಯಾರಂಟಿ ಕೊಡುತ್ತೇನೆ, ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳು ಭಸ್ಮ ಆಗಿಬಿಡುತ್ತವೆ. ಹೇಗೆ ಹಳೆಯ ಚಿನ್ನವನ್ನು ಬಟ್ಟಿಯಲ್ಲಿ ಹಾಕಿದಾಗ ಅದರಲ್ಲಿ ಇರುವ ಕಲ್ಮಶವು ಹೋಗಿಬಿಡುತ್ತದೆ, ಶುದ್ಧ ಚಿನ್ನವು ಉಳಿಯುತ್ತದೋ ಹಾಗೆಯೇ ಇದು ಸಹ ಯೋಗಾಗ್ನಿ ಆಗಿದೆ. ಈ ಸಂಗಮದಲ್ಲಿಯೇ ತಂದೆಯು ರಾಜಯೋಗವನ್ನು
ಕಲಿಸುತ್ತಾರೆ. ಆದ್ದರಿಂದ ಅವರದ್ದು ಬಹಳ ಮಹಿಮೆ ಇದೆ. ಯಾವ ರಾಜಯೋಗವನ್ನು ಭಗವಂತನು ಕಲಿಸಿದ್ದರೋ ಅದನ್ನು ಎಲ್ಲರೂ ಕಲಿಯಲು ಇಚ್ಛಿಸುತ್ತಾರೆ. ವಿದೇಶದಿಂದಲೂ ಸಹ ಸನ್ಯಾಸಿಗಳು ಅನೇಕರನ್ನು ಕರೆತರುತ್ತಾರೆ. ಇವರು ಸನ್ಯಾಸ ಮಾಡಿದ್ದಾರೆ ಎಂದು ಅವರು ತಿಳಿಯುತ್ತಾರೆ. ತಾವೂ ಸಹ ಸನ್ಯಾಸಿಗಳಾಗಿದ್ದೀರಿ. ಆದರೆ ನಿಮ್ಮ ಬೇಹದ್ದಿನ ಸನ್ಯಾಸವನ್ನು ಯಾರೂ ತಿಳಿದುಕೊಂಡಿಲ್ಲ. ಬೇಹದ್ದಿನ ಸನ್ಯಾಸವನ್ನಂತೂ ಒಬ್ಬ ತಂದೆಯೇ ಕಲಿಸುತ್ತಾರೆ. ನಿಮಗೂ ಗೊತ್ತಿದೆ, ಈ ಹಳೆಯ ಪ್ರಪಂಚವು ಸಮಾಪ್ತಿ ಆಗುವುದಿದೆ. ಆದ್ದರಿಂದ ಈ ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ ನಮಗೆ ಆಸಕ್ತಿ ಇರುವುದಿಲ್ಲ. ಇಂಥವರು ಶರೀರ ಬಿಟ್ಟರು ಹೋಗಿ ಪಾತ್ರವನ್ನು ಅಭಿನಯಿಸಲು ಇನ್ನೊಂದು ಶರೀರವನ್ನು ತೆಗೆದುಕೊಂಡರು ಅಂದ ಮೇಲೆ ನಾವು ಏಕೆ ಅಳುವುದು? ಮೋಹದ ಅಂಶವು ಹೊರಟು ಹೋಗುತ್ತದೆ. ಈಗ ನಮ್ಮ ಸಂಬಂಧವು ಹೊಸ ಪ್ರಪಂಚದೊಂದಿಗೆ ಜೋಡಣೆಯಾಗಿದೆ. ಇಂತಹ ಮಕ್ಕಳು ಪಕ್ಕಾ ಮಸ್ತ್ ಕಳಂಗಿದರರಾಗುತ್ತಾರೆ. ನಿಮ್ಮಲ್ಲಿ ರಾಜ್ಯ ಅಧಿಕಾರದ ನಶೆ ಇದೆ. ಹೋಗಿ ನಾನು ಇಂತಹ ಕಳಂಗಿದರನಾಗುತ್ತೇನೆ, ಭಿಕಾರಿಯಿಂದ ರಾಜನಾಗುತ್ತೇನೆಂದು ಬ್ರಹ್ಮ ತಂದೆಗೂ ನಶೆ ಇದೆಯಲ್ಲವೇ? ಒಳಗೆ ನಶೆ ಇರುತ್ತದೆ. ಆದ್ದರಿಂದ ಮಸ್ತ ಕಳಂಗಿದರರೆಂದು ಹೇಳುತ್ತಾರೆ. ಇವರ ಸಾಕ್ಷಾತ್ಕಾರವೂ ಆಗುತ್ತದೆ ಅಂದಾಗ ಹೇಗೆ ಇವರಿಗೆ ನಶೆ ಏರಿದೆಯೋ ಹಾಗೆಯೇ ನಿಮಗೂ ಸಹ ಏರಬೇಕು. ತಾವೂ ಕೂಡ ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವವರಾಗಿದ್ದೀರಿ. ಯಾರಿಗೆ ಇದು ಪಕ್ಕ ನಿಶ್ಚಯವಾಗಿರುತ್ತದೆಯೋ ಅವರಿಗೆ ನಶೆ ಏರುತ್ತದೆ. ನಾವು ಆತ್ಮಗಳು ಈಗ ಮನೆಗೆ ಹೋಗಬೇಕಾಗಿದೆ. ನಂತರ ಹೊಸ ಪ್ರಪಂಚದಲ್ಲಿ ಬರುತ್ತೇವೆ. ಈ ನಿಶ್ಚಯದಿಂದ ಯಾರೇ ಇವರನ್ನು ನೋಡಿದರೂ ಸಹ ಅವರಿಗೆ ಮಗುವಿನ ರೂಪದಲ್ಲಿ ಕಾಣಿಸುತ್ತಾರೆ. ಎಷ್ಟು ಸುಂದರರಾಗಿದ್ದಾರೆ. ಕೃಷ್ಣನಂತೂ ಇಲ್ಲಿ ಇಲ್ಲ. ಆದರೆ ಅವನ ಬಗ್ಗೆ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ಉಯ್ಯಾಲೆಯನ್ನು ತಯಾರಿಸುತ್ತಾರೆ, ಕೃಷ್ಣನಿಗೆ ಹಾಲನ್ನು ಕುಡಿಸುತ್ತಾರೆ. ಆದರೆ ಅದು ಜಡಚಿತ್ರವಾಗಿದೆ. ಇವರಂತೂ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರಲ್ಲವೇ? ನಾನು ಬಾಲಕನಾಗುತ್ತೇನೆ ಎಂದು ಇವರಿಗೂ ನಿಶ್ಚಯವಿದೆ. ನೀವು ಮಕ್ಕಳೂ ಸಹ ದಿವ್ಯ ದೃಷ್ಟಿಯಲ್ಲಿ ಚಿಕ್ಕ ಮಗುವನ್ನು ನೋಡುತ್ತೀರಿ. ಈ ಕಣ್ಣುಗಳಿಂದಂತೂ ನೋಡಲು ಸಾಧ್ಯವಿಲ್ಲ. ಆತ್ಮಕ್ಕೆ ಯಾವಾಗ ದಿವ್ಯ ದೃಷ್ಟಿ ಸಿಗುತ್ತದೆಯೋ ಆಗ ಶರೀರದ ಪರಿವೇ ಇರುವುದಿಲ್ಲ. ಆ ಸಮಯದಲ್ಲಿ ತಮ್ಮನ್ನು ಮಹಾರಾಣಿ ಮತ್ತು ಅವರನ್ನು ಮಗು ಎಂದು ತಿಳಿಯುತ್ತಾರೆ. ಈ ಸಾಕ್ಷಾತ್ಕಾರವೂ ಸಹ ಈ ಸಮಯದಲ್ಲಿ ಅನೇಕರಿಗೆ ಆಗುತ್ತದೆ. ಶ್ವೇತ ವಸ್ತ್ರಧಾರಿಯ ಸಾಕ್ಷಾತ್ಕಾರವೂ ಅನೇಕರಿಗೆ ಆಗುತ್ತದೆ. ಮತ್ತೆ ಅವರಿಗೆ ನೀವು ಇಂಥವರ ಬಳಿಗೆ ಹೋಗಿ ಜ್ಞಾನವನ್ನು ತೆಗೆದುಕೊಳ್ಳಿ, ಆಗ ಇಂತಹ ರಾಜಕುಮಾರರಾಗುತ್ತೀರಿ ಎಂದು ಹೇಳುತ್ತಾರೆ. ಇದು ಚಮತ್ಕಾರವಾಗಿದೆಯಲ್ಲವೇ? ಬಹಳ ಒಳ್ಳೆಯ ವ್ಯಾಪಾರ ಮಾಡುತ್ತಾರೆ. ಕವಡೆಯನ್ನು ತೆಗೆದುಕೊಂಡು ವಜ್ರ ಮುತ್ತುಗಳನ್ನು ನೀಡುತ್ತಾರೆ. ತಾವು ವಜ್ರದ ಸಮಾನರಾಗುತ್ತೀರಿ. ನಿಮಗೆ ಶಿವತಂದೆ ವಜ್ರದ ಸಮಾನರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಬಲಿದಾನ ಅವರದ್ದಾಗಿದೆ. ಮನುಷ್ಯರು ಇದನ್ನು ತಿಳಿಯದೇ ಇರುವ ಕಾರಣ ಜಾದೂ ಜಾದೂ ಎಂದು ಹೇಳುತ್ತಾರೆ. ಯಾರು ಆಶ್ಚರ್ಯ ಆಗುವ ರೀತಿಯಲ್ಲಿ ಓಡಿ ಹೋಗುತ್ತಾರೆ ಅವರು ಹೋಗಿ ಅಲ್ಲ ಸಲ್ಲದ ಮಾತುಗಳನ್ನು ಹೇಳುತ್ತಾರೆ. ಈ ರೀತಿ ಅನೇಕರು ದ್ರೋಹಿಗಳಾಗುತ್ತಾರೆ. ಈ ದ್ರೋಹಿಗಳು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಗುರುವಿನ ನಿಂದಕರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಇಂಥವರಿಗೆ ಹೇಳಲಾಗುತ್ತದೆ. ಇಲ್ಲಿ ಸತ್ಯ ತಂದೆ ಇದ್ದಾರಲ್ಲವೇ? ಇದನ್ನು ನೀವು ಈಗ ತಿಳಿದಿದ್ದೀರಿ. ಮನುಷ್ಯರು ಯುಗ ಯುಗದಲ್ಲಿಯೂ ಬರುತ್ತಾರೆ ಎಂದು ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಇರುವ 4 ಯುಗದಲ್ಲಿ ಅವರು 24 ಅವತಾರವನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ನಂತರ ಕಲ್ಲು ಮಣ್ಣು ಕಣಕಣದಲ್ಲಿಯೂ ಭಗವಂತ ಇದ್ದಾರೆಂದು ಹೇಳುತ್ತಾರೆ. ಅಂದಾಗ
ಎಲ್ಲವೂ ಪರಮಾತ್ಮನಾಗಿ ಬಿಟ್ಟಿತು. ತಂದೆಯು ತಿಳಿಸುತ್ತಾರೆ, ನಾನು ಕವಡೆಯಿಂದ ವಜ್ರ ಮಾಡುವಂಥವನು. ನನ್ನನ್ನು ಕಲ್ಲು ಮಣ್ಣು ಎಲ್ಲದರಲ್ಲೂ ಹಾಕಿಬಿಟ್ಟಿದ್ದಾರೆ. ಸರ್ವವ್ಯಾಪಿ ಎಂದರೆ ಎಲ್ಲದರಲ್ಲೂ ಇದ್ದಾರೆ ಅಂದಾಗ ಯಾವುದೇ ಬೆಲೆ ಇಲ್ಲದಂತಾಯಿತು. ನನಗೆ ಎಂತಹ ಅಪಕಾರ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾವಾಗ ಈ ರೀತಿ ಆಗುತ್ತಾರೆ, ನಂತರ ತಂದೆ ಬಂದು ಉಪಕಾರ ಮಾಡುತ್ತಾರೆ. ಅಂದರೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತದೆ. ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರೇ ಬರುತ್ತಾರೆ. ಅಲ್ಲಿ ಕೇವಲ ಈ ಭಾರತವೇ ಇರುತ್ತದೆ. ಪ್ರಾರಂಭದಲ್ಲಿ ಬಹಳ ಕಡಿಮೆ ದೇವತೆಗಳಿರುತ್ತಾರೆ. ನಂತರ ವೃದ್ಧಿಯನ್ನು ಹೊಂದುತ್ತಾ 5000 ವರ್ಷದಲ್ಲಿ ಎಷ್ಟಾಗಿ ಬಿಟ್ಟಿದ್ದಾರೆ. ಈ ಜ್ಞಾನ ಯಾರದ್ದೇ ಬುದ್ಧಿಯಲ್ಲಿ ಇಲ್ಲ. ಉಳಿದದ್ದು ಭಕ್ತಿ. ದೇವತೆಗಳ ಚಿತ್ರಗಳ ಮಹಿಮೆಯನ್ನು ಆಡುತ್ತಾರೆ. ಇವರು ಚೈತನ್ಯದಲ್ಲಿ ಇದ್ದರು, ನಂತರ ಎಲ್ಲಿ ಹೋದರು ಇದನ್ನು ತಿಳಿದುಕೊಂಡಿಲ್ಲ. ಚಿತ್ರಗಳ ಪೂಜೆಯನ್ನು ಮಾಡುತ್ತಾರೆ, ಆದರೆ ಅವರಲ್ಲಿದ್ದಾರೆ. ಅವರೂ ಸಹ ತಮೋಪ್ರಧಾನರಾಗಿ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ. ಇದು ಯಾರದ್ದೇ ಬುದ್ಧಿಯಲ್ಲಿ ಬರುವುದಿಲ್ಲ. ಇಂತಹ ತಮೋಪ್ರಧಾನ ಬುದ್ಧಿಯನ್ನು ಮತ್ತೆ ಸತೋಪ್ರಧಾನ ಮಾಡುವುದು ತಂದೆಯದೇ ಕಾರ್ಯವಾಗಿದೆ. ಲಕ್ಷ್ಮೀನಾರಾಯಣರು ಮೊದಲು ಇದ್ದವರು, ಅದಕ್ಕಾಗಿ ಅವರ ಮಹಿಮೆ ಇದೆ. ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬರೇ ಭಗವಂತ ಆಗಿದ್ದಾರೆ. ಉಳಿದವರೆಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಎಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿಯನ್ನು ನೀಡುತ್ತಾರೆ. ಅವರು ಬರದೇ ಇದ್ದಿದ್ದರೆ ಇನ್ನೂ ಕಾಸಿಗೂ ಬೆಲೆ ಇಲ್ಲದ ತಮೋಪ್ರಧಾನರಾಗಿ ಬಿಡುತ್ತಾರೆ. ಯಾವಾಗ ಇವರು ರಾಜ್ಯಭಾರ ಮಾಡುತ್ತಿದ್ದರೋ ಆಗ ಶ್ರೇಷ್ಠ ಬೆಲೆ ಉಳ್ಳಂಥವರಾಗಿದ್ದರು. ಆ ಸಮಯದಲ್ಲಿ ಯಾವುದೇ ಪೂಜೆ ಮುಂತಾದದ್ದನ್ನು ಮಾಡುತ್ತಿರಲಿಲ್ಲ. ಪೂಜ್ಯ ದೇವಿ ದೇವತೆಗಳೇ ಪೂಜಾರಿಗಳಾಗಿ ಬಿಟ್ಟರು. ವಾಮ ಮಾರ್ಗದಲ್ಲಿ ವಿಕಾರಿಗಳಾಗಿ ಬಿಟ್ಟರು. ಇವರೇ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಎಂದು ಯಾರಿಗೂ ತಿಳಿದಿಲ್ಲ. ತಾವು ಬ್ರಾಹ್ಮಣರಲ್ಲಿಯೂ ಈ ಮಾತನ್ನು ನಂಬರ್ವಾರ್ ತಿಳಿದುಕೊಳ್ಳುತ್ತಾರೆ. ಸ್ವಯಂ ಪೂರ್ಣ ತಿಳಿದುಕೊಂಡಿಲ್ಲವೆಂದರೆ ಅನ್ಯರಿಗೆ ಏನನ್ನೂ ತಿಳಿದುಕೊಡಬಹುದು. ಹೆಸರು ಬ್ರಹ್ಮ ಕುಮಾರ ಕುಮಾರಿಯರು. ಅನ್ಯರಿಗೆ ತಿಳಿಸಿಕೊಡಲಿಲ್ಲವೆಂದರೆ ನಷ್ಟ ಮಾಡುತ್ತಾರೆ. ಆದ್ದರಿಂದ ನಾವು ಹಿರಿಯ ಸಹೋದರಿಯರನ್ನು ಕರೆಸುತ್ತೇವೆ. ಅವರು ನಿಮಗೆ ತಿಳಿಸಿಕೊಡುತ್ತಾರೆ ಎಂದು ಹೇಳಬೇಕು. ಭಾರತವೇ ವಜ್ರ ಸಮಾನವಾಗಿತ್ತು, ಈಗ ಕವಡೆಯ ಸಮಾನವಾಗಿದೆ. ಇಂತಹ ಬಡ ಭಾರತವನ್ನು ಕಿರೀಟಪ್ರಾಯವನ್ನಾಗಿ ಯಾರು ಮಾಡುವುದು? ಲಕ್ಷ್ಮೀನಾರಾಯಣರು ಈಗ ಎಲ್ಲಿದ್ದಾರೆ? ಅದರ ಲೆಕ್ಕ ಹೇಳಿ. ಈ ಮಾತಿಗೆ ಅವರು ಏನನ್ನು ಹೇಳಲು ಸಾಧ್ಯವಿಲ್ಲ. ಅವರೆಲ್ಲ ಭಕ್ತಿಯ ಸಾಗರರಾಗಿದ್ದಾರೆ. ಅದೇ ನಶೆ ಏರಿಬಿಟ್ಟಿದೆ. ನೀವು ಜ್ಞಾನ ಸಾಗರರಾಗಿದ್ದೀರಿ. ಅವರು ಶಾಸ್ತ್ರವನ್ನೇ ಜ್ಞಾನವೆಂದು ತಿಳಿದಿದ್ದಾರೆ. ತಂದೆ ಶಾಸ್ತ್ರದಲ್ಲಿ ಭಕ್ತಿಯ ರೀತಿ ಪದ್ಧತಿಗಳಿವೆ ಎಂದು ಹೇಳುತ್ತಾರೆ. ಎಷ್ಟು ತಮ್ಮಲ್ಲಿ ಜ್ಞಾನದ ಶಕ್ತಿ ತುಂಬುತ್ತಾ ಹೋಗುತ್ತದೋ ನೀವು ಆಯಸ್ಕಾಂತವಾಗಿ ಬಿಡುತ್ತೀರಿ. ನಂತರ ಎಲ್ಲರಿಗೂ ಸೆಳೆತವಾಗುತ್ತದೆ. ಆ ಸ್ಥಿತಿ ಈಗಿಲ್ಲ. ಆದರೂ ಸಹ ಯಥಾಯೋಗ ಯಥಾಶಕ್ತಿ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಸದಾಕಾಲ ತಂದೆಯ ನೆನಪು ಮಾಡುತ್ತಾರೆ ಎಂದಲ್ಲ. ಹಾಗಾದರೆ ಈ ಶರೀರವೇ ಇರುವುದಿಲ್ಲ. ಈಗಂತೂ ಅನೇಕರಿಗೆ ಸಂದೇಶವನ್ನು ಕೊಡಬೇಕು, ಸಂದೇಶವಾಹಕರಾಗಬೇಕು. ನೀವು ಮಕ್ಕಳೇ ಸಂದೇಶವಾಹಕರಾಗುತ್ತೀರಿ. ಮತ್ತೆ ಯಾರೂ ಆಗಲು ಸಾಧ್ಯವಿಲ್ಲ. ಕ್ರೈಸ್ಟ್ ಮುಂತಾದವರು ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಅವರಿಗೆ ಸಂದೇಶವಾಹಕರು ಎಂದು ಹೇಳಲು ಸಾಧ್ಯವಿಲ್ಲ.
ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಮಾಡಿದ್ದಾರೆ ವಿನಃ ಮತ್ತೇನನ್ನೂ ಮಾಡಲಿಲ್ಲ. ಅವರು ಯಾರ ಶರೀರದಲ್ಲಿ ಬಂದಿದ್ದಾರೋ ಅವರ ನಂತರ ಮತ್ತೊಬ್ಬರು ಬರುತ್ತಾರೆ. ಇಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಮುಂದೆ ಹೋದ ಹಾಗೆ ನಿಮಗೆ ನಾವು ಏನೇನು ಆಗುತ್ತೇವೆ, ಇಂತಹ ವಿಕರ್ಮವನ್ನು ಮಾಡಿದ್ದೇವೆ ಎಂಬುದು ಸಾಕ್ಷಾತ್ಕಾರ ಆಗುತ್ತದೆ. ಇದರಲ್ಲಿ ತಡವಾಗುವುದಿಲ್ಲ. ಹೇಗೆ ಕಾಶಿ ಕಲ್ವಟ್ನಲ್ಲಿ ಬಿದ್ದ ತಕ್ಷಣವೇ ಒಂದೇ ಏಟಿಗೆ ಮರಣ ಹೊಂದುತ್ತಿದ್ದರು, ಈಗ ಸರ್ಕಾರದವರು ಇದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅವರು ಮುಕ್ತಿಯನ್ನು ಪಡೆಯುತ್ತೇವೆ ಎಂದು ತಿಳಿದಿದ್ದಾರೆ. ಯಾರೂ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲವೆಂದು ತಂದೆ ಹೇಳುತ್ತಾರೆ. ಸ್ವಲ್ಪ ಸಮಯದಲ್ಲಿ ಎಲ್ಲ ಜನ್ಮಗಳ ಶಿಕ್ಷೆ ಸಿಕ್ಕಿಬಿಡುತ್ತದೆ. ನಂತರ ಹೊಸದಾಗಿ ಲೆಕ್ಕಾಚಾರವು ಪ್ರಾರಂಭವಾಗುತ್ತದೆ. ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ಎಲ್ಲಿ ಹೋಗಿ ಇರುತ್ತಾರೆ, ಆತ್ಮಗಳ ವೃಕ್ಷವೇ ಹಾಳಾಗಿ ಬಿಡುತ್ತದೆ. ನಂಬರ್ ವಾರಾಗಿ ಬರುತ್ತಾರೆ, ನಂತರ ಹೋಗುತ್ತಾರೆ. ಮಕ್ಕಳಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಆಗ ಈ ಎಲ್ಲ ಚಿತ್ರವನ್ನು ಮಾಡುತ್ತಾರೆ. 84 ಜನ್ಮದ ಇಡೀ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮಗೆ ಸಿಕ್ಕಿದೆ. ನಂತರ ನಿಮ್ಮಲ್ಲೂ ಸಹ ನಂಬರ್ ವಾರ್ ಇರುತ್ತೀರಿ. ಕೆಲವರು ಬಹಳ ಉತ್ತಮ ಅಂಕದಿಂದ ಪಾಸ್ ಆಗುತ್ತೀರಿ, ಕೆಲವರು ಕಡಿಮೆ ತೆಗೆದುಕೊಳ್ಳುತ್ತಾರೆ. ಯಾರದ್ದೂ 100 ಅಂಕೆಗಳು ಇರುವುದಿಲ್ಲ. ತಂದೆಯದು ಮಾತ್ರವಿರುತ್ತದೆ. ಅದು ಯಾರೂ ಆಗಲು ಸಾಧ್ಯವಿಲ್ಲ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸವಾಗುತ್ತದೆ. ಒಂದೇ ರೀತಿಯೂ ಆಗಲು ಸಾಧ್ಯವಿಲ್ಲ. ಎಷ್ಟೆಲ್ಲ ಮನುಷ್ಯರಿದ್ದಾರೆ, ಎಲ್ಲರದ್ದು ತನ್ನದೇ ಆದ ಚೆಹರೆಗಳಿದೆ. ಆತ್ಮರೆಲ್ಲರೂ ಎಷ್ಟು ಸಣ್ಣ ಬಿಂದು ಆಗಿದ್ದಾರೆ. ಮನುಷ್ಯರು ಎಷ್ಟು ದೊಡ್ಡದಾಗಿರುತ್ತಾರೆ. ಆದರೆ ಒಬ್ಬರ ಚೆಹರೆ ಮತ್ತೊಬ್ಬರನ್ನು ಹೋಲುವುದಿಲ್ಲ. ಎಷ್ಟು ಆತ್ಮರಿದ್ದಾರೋ ಅಷ್ಟೇ ಮತ್ತೆ ಇರುತ್ತಾರೆ. ಆಗ ತಾನೇ ಮನೆಯಲ್ಲಿ ಇರುತ್ತಾರೆ. ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಒಮ್ಮೆ ನಡೆದ ಶೂಟಿಂಗ್ ಅದನ್ನೇ ಮತ್ತೆ ನೋಡುತ್ತೀರಿ. 5000 ವರ್ಷದ ಮೊದಲು ಸಹ ನಾವು ಹೀಗೆಯೇ ಮಿಲನ ಮಾಡಿದ್ದೆವು ಎಂದು ನೀವು ಹೇಳುತ್ತೀರಿ. 1 ಸೆಕೆಂಡೂ ಸಹ ಹೆಚ್ಚು ಕಡಿಮೆ ಆಗಲು ಸಾಧ್ಯವಿಲ್ಲ. ಯಾರಿಗೆ ರಚಯಿತ ಹಾಗೂ ರಚನೆಯ ಜ್ಞಾನ ಬುದ್ಧಿಯಲ್ಲಿ ಇದೆ ಅವರಿಗೆ ಸ್ವದರ್ಶನ ಚಕ್ರಧಾರಿಗಳು ಎಂದು ಕರೆಯಲಾಗುತ್ತದೆ. ತಂದೆಯಿಂದಲೇ ಈ ಜ್ಞಾನ ಸಿಗುತ್ತದೆ. ಮನುಷ್ಯರಿಗೆ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಮನುಷ್ಯರು ಭಕ್ತಿಯನ್ನು ಕಲಿಸುತ್ತಾರೆ. ಒಬ್ಬ ತಂದೆಯೇ ಜ್ಞಾನವನ್ನು ಕಲಿಸುತ್ತಾರೆ. ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ. ನಂತರ ನೀವು ಜ್ಞಾನ ನದಿಗಳಾಗುತ್ತೀರಿ. ಜ್ಞಾನಸಾಗರ ಮತ್ತು ಜ್ಞಾನ ನದಿಗಳಿಂದ ಮುಕ್ತಿ, ಜೀವನ್ಮುಕ್ತಿ ಸಿಗುತ್ತದೆ. ಅವು ನೀರಿನ ನದಿಗಳಾಗಿವೆ. ನೀರಂತೂ ಸದಾ ಇರುತ್ತದೆ. ಜ್ಞಾನ ಸಂಗಮ ಯುಗದಲ್ಲಿಯೇ ಸಿಗುತ್ತದೆ. ನೀರಿನ ನದಿಗಳು ಭಾರತದಲ್ಲಿ ಬಹಳಷ್ಟಿವೆ. ಉಳಿದೆಲ್ಲ ಪಟ್ಟಣಗಳು ನಾಶ ಆಗಿಬಿಡುತ್ತವೆ. ಖಂಡಗಳೇ ಇರುವುದಿಲ್ಲ. ಮಳೆಯಂತೂ ಬೀಳುತ್ತಿರುತ್ತದೆ. ನೀರು ನೀರಿನಲ್ಲಿ ಸೇರುತ್ತದೆ. ಇದೇ ಭಾರತವಿರುತ್ತದೆ. ಈಗ ನಿಮಗೆ ಎಲ್ಲ ಜ್ಞಾನವೂ ಸಿಕ್ಕಿದೆ. ಇದು ಜ್ಞಾನ. ಉಳಿದದ್ದು ಭಕ್ತಿಯಾಗಿದೆ. ವಜ್ರ ಸಮಾನ ಒಬ್ಬರೇ ಶಿವಬಾಬಾ ಆಗಿದ್ದಾರೆ. ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಶಿವಬಾಬಾ ಏನು ಮಾಡಿದರು ಎಂದು ಕೇಳಬೇಕು. ಅವರು ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಆದ್ದರಿಂದಲೇ ಗಾಯನವಿದೆ. ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನ ಅಂಧಕಾರ ದೂರವಾಯಿತು ಎಂದು. ಜ್ಞಾನದಿಂದ ಹಗಲು, ಭಕ್ತಿಯಿಂದ ರಾತ್ರಿ ಆಗುತ್ತದೆ. ಈಗ ನಾವೇ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ ಎಂಬುದನ್ನು ತಿಳಿದಿದ್ದೀರಿ. ಈಗ ತಂದೆಯನ್ನು ನೆನಪು ಮಾಡುವುದರಿಂದ
ಪಾವನರಾಗಿ ಬಿಡುತ್ತೇವೆ. ನಂತರ ಶರೀರವೂ ಪಾವನ ಸಿಗುತ್ತದೆ. ತಾವೆಲ್ಲರೂ ನಂಬರ್ವಾರ್ ಪಾವನರಾಗುತ್ತೀರಿ. ಎಷ್ಟು ಸಹಜ ಮಾತಾಗಿದೆ. ಮುಖ್ಯವಾದ ಮಾತು ನೆನಪು ಮಾಡುವುದು. ಅನೇಕರಿಗೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಲೂ ಸಹ ಬರುವುದಿಲ್ಲ. ಆದರೂ ಸಹ ಮಕ್ಕಳಾಗಿರುವುದರಿಂದ ಸ್ವರ್ಗದಲ್ಲಿ ಖಂಡಿತ ಬರುತ್ತಾರೆ. ಈ ಸಮಯದ ಪುರುಷಾರ್ಥದನುಸಾರ ರಾಜ್ಯ ಸ್ಥಾಪನೆ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ನಾನು ಮಾಸ್ಟರ್ ಜ್ಞಾನ ಸಾಗರನಾಗಿದ್ದೇನೆ ಎಂಬ ನಶೆಯಲ್ಲಿ ಇರಬೇಕು. ತನ್ನಲ್ಲಿ ಜ್ಞಾನದ ಶಕ್ತಿಯನ್ನು ತುಂಬಿಕೊಂಡು ಅಯಸ್ಕಾಂತ ಆಗಬೇಕು. ಆತ್ಮಿಕ ಸಂದೇಶವಾಹಕರಾಗಬೇಕು. ಸದ್ಗುರುವು ತಂದೆಯ ಹೆಸರು ಹಾಳಾಗುವಂತಹ ಯಾವುದೇ ಇಂತಹ ಕರ್ಮವನ್ನು ಮಾಡಬಾರದು. ಏನೇ ಆಗಲಿ ಎಂದೂ ಸಹ ಅಳಬಾರದು. ವರದಾನ: ಸತ್ಯತೆಯ ಅಡಿಪಾಯದ ಮೂಲಕ ಚಲನೆ ಮತ್ತು ಚೆಹರೆಯಿಂದ ದಿವ್ಯತೆಯ ಅನುಭೂತಿ ಮಾಡಿಸುವಂತಹ ಸತ್ಯವಾದಿ ಭವ. ಪ್ರಪಂಚದಲ್ಲಿ ಅನೇಕ ಆತ್ಮರು ತಮ್ಮನ್ನು ಸತ್ಯವಾದಿ ಎಂದು ಹೇಳುತ್ತಾರೆ ಹಾಗೂ ತಿಳಿದುಕೊಂಡಿದ್ದಾರೆ. ಆದರೆ ಸಂಪೂರ್ಣ ಸತ್ಯತೆ ಪವಿತ್ರತೆಯ ಆಧಾರದ ಮೇಲೆ ಇರುವುದು. ಪವಿತ್ರತೆ ಇಲ್ಲದೆ ಹೋದರೆ ಸದಾ ಸತ್ಯತೆ ಇರಲು ಸಾಧ್ಯವಿಲ್ಲ. ಸತ್ಯತೆಯ ಅಡಿಪಾಯ ಪವಿತ್ರತೆಯಾಗಿದೆ ಮತ್ತು ಸತ್ಯತೆಯ ಪ್ರತ್ಯಕ್ಷ ಪ್ರಮಾಣ ಚೆಹರೆ ಮತ್ತು ಚಲನೆಯಲ್ಲಿ ದಿವ್ಯತೆ ಇರುವುದು. ಪವಿತ್ರತೆಯ ಆಧಾರದ ಮೇಲೆ ಸತ್ಯತೆಯ ಸ್ವರೂಪ ಸ್ವತಃ ಮತ್ತು ಸಹಜವಾಗಿರುವುದು. ಯಾವಾಗ ಆತ್ಮ ಮತ್ತು ಶರೀರ ಎರಡೂ ಪಾವನವಾಗಿರುವುದು ಆಗ ಹೇಳಲಾಗುವುದು ಸಂಪೂರ್ಣ ಸತ್ಯವಾದಿ ಅರ್ಥಾತ್ ದಿವ್ಯತಾ ಸಂಪನ್ನ ದೇವತೆ. ಸ್ಲೋಗನ್: ಬೇಹದ್ದಿನ ಸೇವೆಯಲ್ಲಿ ಬ್ಯುಸಿಯಾಗಿದ್ದಾಗ ಬೇಹದ್ದಿನ ವೈರಾಗ್ಯ ಸ್ವತಃವಾಗಿ ಬರುವುದು. ಒಳ್ಳೆಯದು. ಓಂ ಶಾಂತಿ.